ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು. ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ಸೋಮವಾರ 7ನೇ ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯದ 18ನೇ ವಚನ. ಅವರ ಮಾರ್ಗಗಳನ್ನು ನೋಡಿದ್ದೇನೆ, ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಿಗೆ, ಅವರಲ್ಲಿ ಇರುವ ದುಃಖಿತರಿಗೆ ಆಧರಣೆಯನ್ನು ಪ್ರತಿಫಲವಾಗಿ ಕೊಡುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಪ್ರೀತಿ ಸ್ವರೂಪನಾದ ಕಾರಣ ತನ್ನ ಜನರು ಎಷ್ಟು ತನ್ನಿಂದ ದೂರವಾಗಿದ್ದರೂ ಕರುಣಿಸಿ ಪುನಃಸ್ಥಾಪಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪುನಃಸ್ಥಾಪಿಸಿ ಸಮಾಧಾನಪಡಿಸುವುದು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರಾದಂಥ ಇಸ್ರಾಯೇಲ್ಯರು ಪಾಪಕ್ಕೆ ಒಳಗಾಗಿ ದೇವರನ್ನು ಬಿಟ್ಟು ಬೇರೆ ರೀತಿಯಲ್ಲಿ ದೇವರನ್ನೇ ಮರೆತು ಜೀವಿಸುತ್ತಿದ್ದಂಥದ್ದನ್ನು ದೇವರು ನೋಡಿದ್ದಾನೆ. ಅವರ ಪಾಪಗಳು, ಅವರು ಮಾಡಿದಂಥ ದುಷ್ಕೃತ್ಯಗಳು, ಇವುಗಳೆಲ್ಲವನ್ನು ಗಮನಿಸಿದ್ದಾದರೂ ದೇವರು ತನ್ನ ಕರುಣಾನುಸಾರವಾಗಿ, ತನ್ನ ಪ್ರೀತಿಯ ನಿಮಿತ್ತವಾಗಿ ತನ್ನ ಜನರನ್ನು ಸ್ವಸ್ಥಪಡಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ತನ್ನ ಜನರನ್ನು ಪುನಃಸ್ಥಾಪಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ತನ್ನ ಜನರು ದುಃಖಿತರೆಲ್ಲರಿಗೂ ಕೂಡ ಸಮಾಧಾನ ಕೊಡಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ, ಆಧರಣೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇದು ದೇವರ ಪ್ರೀತಿ, ದೇವರ ಕರುಣೆಯ ಹೊರತು ಬೇರೊಂದಲ್ಲ. ನಾವು ಕೂಡ ಅನೇಕ ಸಂದರ್ಭದಲ್ಲಿ ದೇವರಿಂದ ದೂರವಾಗಿರಬಹುದು, ಕೋಪದಲ್ಲಿರಬಹುದು, ಅಥವಾ ದುಷ್ಟ ಕಾರ್ಯಗಳಲ್ಲಿ ಒಳಗಾಗಿರಬಹುದು. ಆದರೆ ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ದೇವರು ನಮ್ಮನ್ನು ಕರುಣಿಸಿ, ಕ್ಷಮಿಸಿ, ನಮ್ಮನ್ನು ಸ್ವಸ್ಥಪಡಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ನಮಗೆ ಆಧರಣೆಯನ್ನು ನೀಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಎಷ್ಟು ದೇವರಿಂದ ದೂರವಾಗಿದ್ದರೂ ದೇವರು ಮಾತ್ರ ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ಎಂದಿಗೂ ನಮ್ಮನ್ನು ತೊರೆಯುವುದಿಲ್ಲ, ತಳ್ಳುವುದಿಲ್ಲ. ನಮ್ಮ ಸ್ಥಿತಿಯನ್ನು ತಿಳ್ಕೊಂಡಂಥವನಾಗಿ ತಾನೇ ನಮಗೆ ವಿಮೋಚನೆಯನ್ನು ಕೊಡ್ತಾನೆ, ಸ್ವಸ್ಥತೆಯನ್ನು ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ. ಇಂಥ ದೇವರಿಗೆ ಸದಾ ಸ್ತೋತ್ರ ಹೇಳುತ್ತಾ ದೇವರ ಕಡೆಗೆ ತಿರುಗಿಕೊಳ್ಳೋಣ. ಕರ್ತನೆ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನೆ, ಕೈ ಹಿಡಿದು ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.